ಫ್ರಾಗ್ ಪ್ರಿನ್ಸ್. ಬಹಳ ಕಾಲದ ಹಿಂದೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜಕುಮಾರಿ ಇದ್ದಳು. ಅವಳು ಪ್ರತಿದಿನ ಬೆಳಗ್ಗೆ ಅರಮನೆಯ ಉದ್ಯಾನವನಕ್ಕೆ ಹೋಗಿ ಚಿನ್ನದ ಚೆಂಡಿನೊಂದಿಗೆ ಆಡುತ್ತಿದ್ದಳು. ಒಂದು ದಿನ ಅವಳು ಚೆಂಡನ್ನು ಬಹಳ ದೂರ ಎಸೆದಳು. ಅದು ಅರಮನೆಯ ಕಾರಂಜಿಯೊಳಗೆ ಬಿದ್ದಿತು. ರಾಜಕುಮಾರಿ ಅಳಲು ಪ್ರಾರಂಭಿಸಿದಳು. ಓ ಇಲ್ಲ, ನನ್ನ ಚಿನ್ನದ ಚೆಂಡನ್ನು ಹುಡುಕಲು ಈ ನೀರು ನನಗೆ ತುಂಬಾ ಆಳವಾಗಿದೆ ಎಂದು ಗೋಳಾಡಿದಳು. ಆ ಕೊಳದಲ್ಲಿ ವಾಸಿಸುತ್ತಿರುವ ಒಂದು ಕಪ್ಪೆಗೆ ರಾಜಕುಮಾರಿ ಅಳುತ್ತಿರುವುದು ಕೇಳಿಸಿತು. ಅದು ಹೀಗೆ ಹೇಳಿತು, ಚಿಂತಿಸಬೇಡ ರಾಜಕುಮಾರಿ, ನಾನು ನಿನ್ನ ಚೆಂಡನ್ನು ಹುಡುಕುತ್ತೇನೆ. ಆದರೆ ಅದಕ್ಕೆ ಬದಲಾಗಿ ನೀನು ನನ್ನನ್ನು ನಿನ್ನ ಅರಮನೆಗೆ ಕರೆದುಕೊಂಡು ಹೋಗಬೇಕು. ನಿನ್ನ ತಟ್ಟೆಯಲ್ಲಿ ಊಟ ಮಾಡಲು ಬಿಡಬೇಕು ಮತ್ತು ನಿನ್ನ ಹಾಸಿಗೆಯಲ್ಲಿ ಮಲಗಲು ಬಿಡಬೇಕು. ರಾಜಕುಮಾರಿ ಯೋಚಿಸಿದಳು, ಈ ಮಾತಾಡುವ ಕಪ್ಪೆ ಎಷ್ಟು ಕುರೂಪಿಯಾಗಿದೆ. ಇದನ್ನು ನನ್ನ ಅರಮನೆಗೆ ಕರೆದುಕೊಂಡು ಹೋಗಲು ನನಗಿಷ್ಟವಿಲ್ಲ. ಆದರೂ ಒಪ್ಪಿದಳು. ಕಪ್ಪೆ ನೀರೊಳಗೆ ಹಾರಿ ಚೆಂಡನ್ನು ಹೊರಗೆ ತಂದು ಅವಳಿಗೆ ಕೊಟ್ಟಿತು. ಒಂದೇ ಸಲಕ್ಕೆ ಚೆಂಡನ್ನು ಕಸಿದುಕೊಂಡು ಓಡಿ ಹೋದಳು. ಆ ದಿನ ರಾತ್ರಿ ಅರಮನೆಯ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಅದು ಕಪ್ಪೆ ಆಗಿತ್ತು. ಬಾಗಿಲು ತೆಗೆ ರಾಜಕುಮಾರಿ, ಕೊಟ್ಟ ಮಾತನ್ನು ಉಳಿಸಿಕೊ ಮತ್ತು ನಿನ್ನ ಜೊತೆ ಬದುಕಲು ನನಗೆ ಬಿಡು ಎಂದು ಗಟ್ಟಿಯಾಗಿ ಕೇಳಿತು. ರಾಜಕುಮಾರಿ ತಂದೆಯ ಬಳಿ ಓಡಿ ಹೋಗಿ ನಡೆದುದೆಲ್ಲವನ್ನೂ ಹೇಳಿದಳು. ಎಚ್ಚರಿಕೆಯಿಂದ ಆಲಿಸಿದ ರಾಜ, ನೀನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು. ಹೋಗಿ ಕಪ್ಪೆಯನ್ನು ಒಳಗೆ ಕರೆದುಕೊಂಡು ಬಾ ಎಂದನು. ರಾಜಕುಮಾರಿ ಬಾಗಿಲನ್ನು ತೆರೆಯುತ್ತಿದ್ದ ಹಾಗೆ ಕಪ್ಪೆ ಒಳಗೆ ಹಾರಿ ಬಂದು ಸಂತೋಷವಾಗಿ ವಟಗುಟ್ಟಿತು. ದಯವಿಟ್ಟು ನನ್ನನ್ನು ಎತ್ತಿ ನಿನ್ನ ಪಕ್ಕದಲ್ಲಿರುವ ಕುರ್ಚಿಯ ಮೇಲೆ ಕುಳ್ಳಿರಿಸು ಎಂದು ಕಪ್ಪೆ ಹೇಳಿತು. ರಾಜಕುಮಾರಿ ಇಷ್ಟವಿಲ್ಲದೆ ಹಾಗೆ ಮಾಡಿದಳು. ರಾತ್ರಿ ಊಟ ಮಾಡುತ್ತಿರುವಾಗ ರಾಜಕುಮಾರಿಗೆ ನೆನಪಿಸಿತು, ನಿನ್ನ ತೆಟ್ಟೆಯಲ್ಲಿ ನನಗೆ ಊಟ ಮಾಡಲು ಬಿಡುವುದಾಗಿ ಹೇಳಿದ್ದೆ. ಈಗ ದಯವಿಟ್ಟು ನಿನ್ನ ತೆಟ್ಟೆಯನ್ನು ನನ್ನ ಹತ್ತಿರ ಇಡು. ರಾಜಕುಮಾರಿಗೆ ಭಯವಾಯಿತು. ಕೊಳಕು ಕಪ್ಪೆ ತಿಂದ ತೆಟ್ಟೆಯಲ್ಲಿ ನಾನು ಹೇಗೆ ತಿನ್ನಲಿ ಎಂದು ಯೋಚಿಸಿದಳು. ಆದರೆ ಅವಳು ಕೊಟ್ಟ ಮಾತನ್ನು ಮೀರುವ ಹಾಗಿರಲಿಲ್ಲ. ಕಪ್ಪೆಯ ಹೊಟ್ಟೆ ತುಂಬಿದ ಮೇಲೆ, ನನಗೆ ತುಂಬಾ ಸುಸ್ತಾಗಿದೆ, ನಾನು ಹೋಗಿ ನಿನ್ನ ಮೆತ್ತನೆಯ ಹಾಸಿಗೆಯಲ್ಲಿ ಮಲಗಬೇಕು ಎಂದು ಹೇಳಿತು. ರಾಜಕುಮಾರಿ ಆ ಕಪ್ಪೆಯನ್ನು ಮುಟ್ಟಲು ಹೇಸಿಗೆ ಪಟ್ಟುಕೊಂಡಳು. ಆದರೂ ಅದನ್ನು ಅವಳು ಎತ್ತಿಕೊಂಡು ಹೋಗಿ ಎಚ್ಚರಿಕೆಯಿಂದ ತನ್ನ ದಿಂಬಿನ ಮೇಲೆ ಇಟ್ಟಳು. ಇದೇ ರೀತಿ 3 ದಿನಗಳು ರಾಜಕುಮಾರಿಯ ಜೊತೆ ಎಲ್ಲಾ ಕಡೆ ಹೋಯಿತು. ಅವರಿಬ್ಬರು ಒಟ್ಟಿಗೆ ತಿಂದರು, ಆಡಿದರು ಮತ್ತು ಒಟ್ಟಿಗೆ ಮಲಗಿದರು. ನಿಧಾನವಾಗಿ ರಾಜಕುಮಾರಿಗೆ ಆ ಪುಟ್ಟ ಕಪ್ಪೆ ಇಷ್ಟವಾಗುತ್ತಾ ಹೋಯಿತು. ನಂತರ ಒಂದು ದಿನ ಬೆಳಗ್ಗೆ ರಾಜಕುಮಾರಿ ಎದ್ದು ನೋಡಿದಾಗ ಅವಳ ದಿಂಬಿನ ಮೇಲೆ ಕಪ್ಪೆ ಇರಲಿಲ್ಲ. ಅದರ ಜಾಗದಲ್ಲಿ
ಒಬ್ಬ ಸುಂದರ ರಾಜಕುಮಾರ ಇದ್ದನು. ನನ್ನನ್ನು ಮತ್ತೆ ಮನುಷ್ಯನಾಗಿ ಮಾಡಿದ್ದಕ್ಕೆ ಧನ್ಯವಾದಗಳು ರಾಜಕುಮಾರಿ ಎಂದು ನಗುತ್ತಾ ರಾಜಕುಮಾರ ಹೇಳಿದನು. ಅವನನ್ನು ಒಬ್ಬ ದುಷ್ಟ ಮಾಟಗಾತಿ ಕಪ್ಪೆಯನ್ನಾಗಿ ಮಾಡಿದುದನ್ನು ಒಬ್ಬ ಸುಂದರ ರಾಜಕುಮಾರಿಯು ನಿನ್ನನ್ನು ಪ್ರೀತಿಸಿ ತನ್ನ ತೆಟ್ಟೆಯಲ್ಲಿ ನಿನಗೆ ತಿನ್ನಲು ಮತ್ತು ಅವಳ ಹಾಸಿಗೆಯಲ್ಲಿ ಮಲಗಲು ಬಿಡುವ ತನಕ ಕುರೂಪಿ ಕಪ್ಪೆಯಾಗಿ ಬದುಕುವಂತೆ ಶಾಪ ಕೊಟ್ಟಿದ್ದುದನ್ನು ಆ ರಾಜಕುಮಾರ ರಾಜಕುಮಾರಿಗೆ ಹೇಳಿದನು. ಕಪ್ಪೆ ರಾಜಕುಮಾರ ಮತ್ತು ರಾಜಕುಮಾರಿ ಮದುವೆಯಾಗಿ ಬಹಳ ವರ್ಷಗಳ ಕಾಲ ಸಂತೋಷವಾಗಿ ರಾಜ್ಯಭಾರ ನಡೆಸಿದರು.